ಪರಮೇಶ್ವರ್ ಅವರೇ, ನಿಮ್ಮ ಜಿಲ್ಲೆಯ ದಲಿತರ ಗೋಳು ಕೇಳಿ. ಸರ್ಕಾರಿ ನೌಕರನಿಂದಲೇ ದಲಿತ ಕಾಲೋನಿಯ ರಸ್ತೆಗೆ ತೊಂದರೆ. ಜಿಲ್ಲಾ ಉಸ್ತುವಾರಿ ಸಚಿವ ಪರಮೇಶ್ವರ್ ಅವರೇ, ನಿಮ್ಮ ಜಿಲ್ಲೆಯ ದಲಿತರ ಗೋಳನ್ನ ಕೇಳಿ. ತುಮಕೂರು ಜಿಲ್ಲಾಧಿಕಾರಿಯವರೇ, ನೀವು ಕೂಡ ಈ ಸ್ಟೋರಿಯನ್ನ ನೋಡ್ಲೇಬೇಕು. ಸರ್ಕಾರಿ ನೌಕರನಿಂದಲೇ ದಲಿತ ಕಾಲೋನಿ ರಸ್ತೆಗೆ ತೊಂದರೆಯಾಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಬಲಿತಿರೋ ದಲಿತ ಗ್ರಾಮ ಸಹಾಯಕನಿಂದ ಬಡ ದಲಿತರ ಮೇಲೆ ದೌರ್ಜನ್ಯ ನಡೀತಾ ಇದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಹೌದು, ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಸಂಪಿಗೆ ಗ್ರಾಮ ಪಂಚಾಯಿತಿಯ ಗ್ರಾಮ ಸಹಾಯಕ ಗಂಗಾಧರ್ ಮೇಲೆ ಇದೀಗ ಗಂಭೀರ ಆರೋಪ ಕೇಳಿ ಬಂದಿದೆ. ದಲಿತ ಕಾಲೋನಿಯ ರಸ್ತೆ ಮುಚ್ಚಿ ದಬ್ಬಾಳಿಕೆ ನಡೆಸ್ತಾ ಇರುವುದಲ್ಲದೆ ದನಗಳು ಮೇಯಲು ಇದ್ದ ಗೋಮಾಳದ ಜಾಗವನ್ನೇ ನುಂಗಿ ನೀರು ಕುಡಿದಿದ್ದಾನಂತೆ ಈ ಗ್ರಾಮದ ಸಹಾಯಕ. ಸಂಪಿಗೆ ಗ್ರಾಮದಲ್ಲಿ ಈಗ ಅದೇನು 45 ಕುಂಟೆ ಒಳಗೆ ಎಲ್ಲ ಪೂರ್ತಿ ನಮ್ಮ ತಾತಗಳು ನಮ್ಮ ಚಿಕ್ಕಪ್ಪರೆಲ್ಲ ಅನುಭವದಲ್ಲಿದ್ದು. ಒಬ್ಬ ಗ್ರಾಮ ಸಹಾಯಕ ಏನು ಮಾಡೋಣ ಅಂದರೆ ಪೂರ್ತಿ ಅವನು ಸಹ ಹಂಗಾಮಿ ಗ್ರಾಮ ಸಹಾಯಕನೇ, ಅವ್ರ ತಾತನೂ ಸಹ ಅವ್ನ ಕೆಲಸ ಅವನಿಗೆ ಬಂದಿರೋದು. ಏನು ಸಂಪಿಗೆ ಗ್ರಾಮದೊಳಗೆ ಗೌರ್ಮೆಂಟ್ ಜಮೀನುಗಳು ಎಲ್ಲವೋ ಎಲ್ಲ ಪೂರ್ತಿ ಅವ್ರ ತಾತನ ಹೆಸರಿಗೆ ಮಾಡ್ಕೊಳ್ಳೋದು. ಈ ಗೌರ್ಮೆಂಟ್ 15-21 ಕುಂಟೆ ಸರ್ವೆ ನಂಬರಲ್ಲಿ ಇದ್ರಾಗ ಎಲ್ಲ ಅನುಭವದಲ್ಲಿದ್ದೀವಿ. ಆದರೂ ಅವ್ರ ತಾತನ ಹೆಸರು ಪಾಣಿ ಎಲ್ಲ ಓಡ್ತೈತೆ. ಅವನು ಏನು ಮಾಡೋಣ ಅಂದರೆ RA VA ಸ್ಥಿರಸ್ತಾರು ಇನ್ಕ್ಲೂಡ್ ತಾಜಾರು ಸಹ ಇದರೊಳಗೆ ಇನ್ಕ್ಲೂಡ್ ಆಗ್ಯಾರು. ದನದ ಗೋಮಾಳ, ಇದೆಲ್ಲ ದನದ ಗೋಮಾಳ ಗೌರ್ಮೆಂಟ್ ಜಮೀನು ಪೂರ್ತಿ. ಇದೆಲ್ಲ ಅವತ್ತು ನೀವು ಯಾರೇ ಬಂದು ಗ್ರಾಮಸ್ಥನ ಕೇಳಿದ್ರು ಇವತ್ತು ನಾವು ಅನ್ಬೋದೀವಿ ಅಂತಲೇ ಹೇಳ್ತಾರೆ. ಅದನ್ನೆಲ್ಲ ಒಳಗೆ ಪೂರ್ತಿ ಎಲ್ಲ ಪಾಣಿ ಮಾಡ್ಕೊಂಡವನು. ಇಲ್ಲಿಂದ ಏನು ಜನತಾಕಾಲೋನಿ ರಸ್ತೆ ಐತಲ್ಲ, ಇದು ಪೂರ್ತಿ ಇದು ಸರ್ ಅವಾಗಿನ ಕಾಲದಲ್ಲೇ ಇದು ಆಗಿರೋದು, ಸ್ಕೆಚ್ ಆಗಿರೋದು. ಅದು ಪೂರ್ತಿ ಜನಗಳು ಓಡಾಡ್ದಂಗೆ ಏನೋ ಒಂದು ಇದೆಲ್ಲ ಚರಂಡಿ ನೀರು ಹೋಗ್ಬೇಕು, ಇಲಾಖೆ ಹೋಗ್ಬೇಕು, ಅದಕ್ಕೆಲ್ಲ ಪೂರ್ತಿ ನೋಡಿ ಇದೆಲ್ಲ ಪೂರ್ತಿ ಬೇಲಿ ಹಾಕಿರೋದು ಬಂದು ಹಾಕೊಂಡು. ಇವಾಗ ಏನು ಮಾಡೋಣ ಅವ್ರು ಅಂತಂದ್ರೆ ಕರೆದು ಇಲ್ಲ ನಿಮಗೂ ಸೆಟ್ ಕೊಡ್ತೀನಿ ಅಂತ ಹೇಳಿ ಪೂರ್ತಿ ಎಲ್ಲ ಹಿಂಗೆ ದೌರ್ಯದಿಂದ ಬೇಲಿ ಹಾಕ್ಯಾರ, ತಂದಿ ಕಂಬ ಹಾಕಿದ್ದಾರೆ. ಅವ್ರು ಪೂರ್ತಿ ಅವ್ರ ತಾತನಲ್ಲಿ ಸರ್ ತಹಸೀಲ್ದಾರ್ ಗಮನ ನೋಡಿ ಸರ್. ತಹಸೀಲ್ದಾರ್ಗೆ 3 ಸತಿ ಗಮನ ಕೊಟ್ಟು ಮೂರು ಸಲ ಸರ್ ಅರ್ಜಿ ಕೊಟ್ಟಿರೋದು. ತಹಸೀಲ್ದಾರ್ ಏನಂತಾರೆ ಇವತ್ತು ಬರ್ತೀನಿ ನಾಳೆಗೆ ಬರ್ರಿ, ಒಂದು ವಾರ ಬಿಟ್ಕೊಂಡ್ಬರ್ರಿ ಅಂತ 3 ತಿಂಗಳಿಂದ ಹೋಗಿರೋದು ಅವ್ರಿಗೆ. ಇಡೀ ಗ್ರಾಮಸ್ಥರೆಲ್ಲ ಹೋಗಿದ್ವಿ ನೋಡ್ರಿ, ಪೂರ್ತಿ ಎಲ್ಲ ಗ್ರಾಮಸ್ಥರೆಲ್ಲ ಹೋಗಿ ಪೂರ್ತಿ ಕೇಳಿದ್ವಿ. ಅವತ್ತು ಹೋಗಿ ಏನಂತಾರೆ ಇನ್ನು ಒಂದು ವಾರ ಬಿಟ್ಕೊಂಡ್ಬರ್ರಿ ಅಂತ ಹೇಳ್ತಾರೆ. ಎಲ್ಲಿ ಗೊತ್ತಾಗ್ತದೆ ತಹಸೀಲ್ದಾರ್ ಇನ್ಕ್ಲೂಡ್ ಆಗಿರೋರಿಗೆ ಎಲ್ಲರಿಗೂ ಏನಾರು ಮಾಡ್ಕೊಂಡು ಬಿಟ್ಕೊಂಡ್ಬಿಟ್ಟವನಲ್ಲಿ ನಾವೇನು ಅವಳು ರೆಸ್ಪಾನ್ಸ್ ಮಾಡೋ ತಹಸೀಲ್ದಾರ್. ಸಂಪಿಗೆ ಗ್ರಾಮದ ಸರ್ವೆ ನಂಬರ್ 21ರಲ್ಲಿರೋ ಗೋಮಾಳದ ಜಾಗದಲ್ಲಿ ಈ ಹಿಂದೆ ಸ್ಥಳೀಯ ದಲಿತರಿಗೆ ನಿವೇಶನಗಳನ್ನ ನೀಡಲಾಗಿತ್ತು. ಉಳಿಕೆ 15 ಗುಂಟೆ ಜಾಗವನ್ನ ಹಾಗೆಯೇ ಉಳಿಸಲಾಗಿತ್ತು. ಈ ಉಳಿಕೆ ಜಾಗವನ್ನ ಗ್ರಾಮ ಸಹಾಯಕ ಗಂಗಾಧರ್ ತನ್ನ ತಂದೆ ಹೆಸರಿಗೆ ವರ್ಗಾವಣೆ ಮಾಡಿಸಿಕೊಂಡಿದ್ದಾನಂತೆ. ಗಂಗಾಧರ್ ತಂದೆ ಶ್ರೀನಿವಾಸ್ ಹೆಸರಿಗೆ ಜಾಗವನ್ನ ವರ್ಗಾವಣೆ ಮಾಡಲಾಗಿದೆಯಂತೆ. ಈ ಜಾಗವನ್ನ ವರ್ಗಾವಣೆ ಮಾಡಿಕೊಂಡಿರೋ ಗಂಗಾಧರ್ ಇದೀಗ ಅಲ್ಲಿದ್ದ ರಸ್ತೆಯನ್ನ ಮುಚ್ಚಾಕಿ ಬಡ ದಲಿತ ಕುಟುಂಬಗಳಿಗೆ ತೊಂದರೆ ಮಾಡ್ಯಾನೆ ಸರ್. ನಮಗೆ ಬೇಕು 15 ಕುಂಟೆ ಆಗೈತೆ ಅಂತ ಹೇಳಿ ಎಲ್ಲರಿಗೂ ತೊಂದರೆ ಮಾಡ್ಯಾರೆ. ನಮಗೂ ಕಸಾಕಕ್ಕೂ ಜಾಗ ಇಲ್ಲ, ಒಂದು ಮಕ್ಳು ಮರಿ ಓಡಾಡಕ್ಕೂ ತೊಂದರೆ ಮಾಡ್ಯವನಿ. ಗಂಗಾಧರ್ ಅಂತ 30 ವರ್ಷದಿಂದ ಗುಡ್ಲಾಕೊಂಡಿದ್ದೆ. ನಾನು ಸಂಸಾರನೂ ಇದ್ದೆ. ಪಾದ್ರೆಲ್ಲ ಈ ಸೌರಶಪ್ ನಾಣೆ ಹೊಡ್ಕೊಂಡೋಗಿ ಪಾದ್ರೆಲ್ಲ ಕೊಚ್ಕೊಂಡು ಹೋಗಿದ್ದೆ. ಅವಾಗಲಿಂದ ಇಲ್ಲಿ ಟ್ಯಾಂಕಿ ಬಂದಾಗಲೂ ನೀರು ಜಾಸ್ತಿ ಆಗಿ ಮಳೆ ನೀರೆಲ್ಲ ಹೊಲದ ಮೇಲಿಂದ ಬಂದು ಕೊಚ್ಕೊಂಡು ಹೋದ್ಮೇಲೆ ನಾನು ಬೇರೆ ತ ಗುಡ್ಲಾಕೊಂಡಿದ್ದೀನಿ. ನಮಗೆ ತೊಂದರೆ ಕೊಟ್ಟಾನೆ, ತಂತಿಗೆ ಬೇಲಿನೂ ಹಾಕ್ಯಾನೆ. ನೀನು ಇಲ್ಲಿಗೆ ಇಲ್ವೇ ಇಲ್ಲ, ನಿನ್ನ ಹೆಸರಾಗೆ ಇಲ್ಲ ಅಂತ ಹೇಳ್ತಾನೆ. ಎಲ್ಲೈತೆ ಸರ್, ಎಲ್ಲಿ ರೋಡೇ ಇಲ್ವಲ್ಲ ಸರ್. ರೋಡಿನ ಎಲ್ಲ ಅಕ್ವರಿ ಮಾಡ್ಕೊಂಡು ತಂತಿ ಬೇಲಿ ಹಾಕ್ಕೊಂಡು ಯಾರಿಗೂ ಇಲ್ಲ ಇಲ್ಲಿ ಅಂತ ಹೇಳಿ ಇನ್ನು ತೊಂದರೆ ಕೊಡ್ತಾನೆ. ಇನ್ನು ಗಂಗಾಧರ್ ದಬ್ಬಾಳಿಕೆಗೆ ಸಂಪಿಗೆ ದಲಿತ ಕಾಲೋನಿ ಜನ ನಲುಗೋಗ್ತಾ ಇದ್ದು ರಸ್ತೆ ಬಿಡಿಸಿಕೊಡುವಂತೆ ತಹಸೀಲ್ದಾರ್ಗೆ ಗ್ರಾಮಸ್ಥರು ಮನವಿಯನ್ನ ಕೂಡ ಸಲ್ಲಿಸಿದ್ದಾರಂತೆ. ಆದ್ರೆ ಅಧಿಕಾರಿಗಳು ಕೂಡ ಗ್ರಾಮಸ್ಥರ ಮನವಿಗೆ ಸ್ಪಂದಿಸ್ತಿಲ್ವಂತೆ. ಹೀಗಾಗಿ ಅಧಿಕಾರಿಗಳು ಕೂಡ ಈ ಗಂಗಾಧರ್ ಪರ ನಿಂತಿದ್ದಾರ ಅನ್ನೋ ಅನುಮಾನ ಮೂಡ್ತಾ ಇದೆ. ಒಟ್ನಲ್ಲಿ ಸರ್ಕಾರಿ ನೌಕರನಿಂದಲೇ ದಲಿತ ಕುಟುಂಬಗಳಿಗೆ ತೊಂದರೆಯಾಗ್ತಾ ಇದ್ದು ಈತನ ಆಟಾಟೋಪಗಳಿಗೆ ಕಡಿವಾಣ ಹಾಕಿ ದಲಿತ ಕಾಲೋನಿಯಲ್ಲಿದ್ದ ರಸ್ತೆಯನ್ನ ಬಿಡಿಸಿಕೊಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ.